ಹಾಯ್, ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಸಂತೋಷ್ ಹೊಂಗಾಲ್, ಮ್ಯಾಥ್ಸ್ ಫ್ಯಾಕಲ್ಟಿ, ಡೈರೆಕ್ಟರ್ ಆಫ್ ಕ್ರಿಕೆಟ್ ಅಕಾಡೆಮಿ, ಧಾರವಾಡ. ಓಕೆ, ಇವತ್ತು ಒಂದು ಸಂತೋಷ ದಿನ ಏನಂತಂದ್ರೆ SSC CGL-ಗೆ ನೋಟಿಫಿಕೇಶನ್ ಆಗಿ, ಅದು ತಮಗೆಲ್ಲರಿಗೂ ಗೊತ್ತಿದೆ. ಇದು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಒಂದು ಸಂತೋಷದ ಸುದ್ದಿ. ಯಾಕಂದ್ರೆ ಮಾರ್ಚ್ ನಲ್ಲಿ ಆಗಬೇಕಾಗಿದ್ದ ನೋಟಿಫಿಕೇಶನ್ ಯಾವಾಗಿದೆ, ಮೇ ನಲ್ಲಿ ಆಗಿದೆ ಅಂತ ಸ್ವಲ್ಪ ವಿದ್ಯಾರ್ಥಿಗಳಿಗೆ 2 ತಿಂಗಳು ಲೇಟ್ ಆಯ್ತು ಅಂತ ಸ್ವಲ್ಪ ಇದು ಮಾಡ್ತಾರೆ. ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಎಷ್ಟು ಲೇಟ್ ಆದ್ರೂ ನಾವು ತಯಾರಿ ಮಾಡಿದೆವು ಅಂತೇಳಿ ಒಂದಿಷ್ಟು ಕುಂತಿದ್ದಾರೆ. ಹಾಗಾಗಿ CGL ಅಪ್ಲಿಕೇಶನ್ ಅನ್ನ ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಲಾಸ್ಟ್ ಡೇಟ್ ಯಾವಾಗ, ನೆಕ್ಸ್ಟ್ ಎಕ್ಸಾಮ್ ಫಿಲಿಮ್ಸ್ ಯಾವಾಗ, ಮೇನ್ಸ್ ಯಾವಾಗ, ಸಿಲೆಬಸ್ ಏನಿರುತ್ತೆ, ಎಷ್ಟು ವೇಕೆನ್ಸಿ ಇದಾವೆ, ಎಷ್ಟು ಫೀಸು, ಹೌದಾ, ಸೆಲೆಕ್ಷನ್ ಪ್ರೊಸೆಸ್ ಹೇಗಿದೆ ಅನ್ನೋದನ್ನ ಪೂರ್ತಿ ಒಂದು ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗಿದೆ ಅಂದ್ರೆ 21/5/2026 26/6/2026 ಎಕ್ಸಾಮ್ ಅಪ್ಲಿಕೇಶನ್ ಆಗೋಕೆ ಡೇಟ್ ಕೊಟ್ಟಿದ್ದಾರೆ. ಹೌದಾ, ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ 23/6/2026 ರಾತ್ರಿ 11 ಗಂಟೆ ಒಳಗೆ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಕೊಟ್ಟಿದ್ದಾರೆ. ಯಾವಾಗ? ನವೆಂಬರ್ 29 ಜುಲೈ 1 ಕರೆಕ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ Tier 1 ಟೆಂಟೇಟಿವ್ ಸ್ಕೆಡ್ಯೂಲ್, ಇದು ಫಿಕ್ಸ್ ಅಲ್ಲ, ಟೆಂಟೇಟಿವ್ ಅಂದ್ರೆ ಈ ಡೇಟ್ ಎಕ್ಸಾಮ್ ಆಗ್ಬೋದು ಅಂತ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೆ, ಆಗಸ್ಟ್ ಆರ್ ಸೆಪ್ಟೆಂಬರ್ ಅಂತ ಇದೆ. ಇದ್ರ ಬಗ್ಗೆ ಪೂರ್ತಿ ಒಂದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ ನಿಮಗೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಆಗ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಟೆಂಟೇಟಿವ್ ಸ್ಕೆಡ್ಯೂಲ್ Tier 2 ಅಂದ್ರೆ ಮೇನ್ಸ್ ಎಕ್ಸಾಮ್ ಡಿಸೆಂಬರ್ ನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹೌದಾ, ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ತುಂಬುವಾಗ ಏನಾದ್ರು ಪ್ರಾಬ್ಲಮ್ ಆದ್ರೆ ಈ ಹೆಲ್ಪ್ ಲೈನ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇವಾಗ ಇಷ್ಟಾದ್ಮೇಲೆ ಡೀಟೇಲ್ ಪೋಸ್ಟ್ SSC CGL ಅಂದ್ರೆ ಏನು ಅಂತಾನೆ ಒಂದಿಷ್ಟು ಹುಡುಗರಿಗೆ ಗೊತ್ತಿಲ್ಲ. ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಗೊತ್ತಿದೆ, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂದ್ರೆ CHS ಗೊತ್ತಿದೆ, CPO ಗೊತ್ತಿದೆ, MTS ಗೊತ್ತಿದೆ, GD ಗೊತ್ತಿದೆ. ಬಟ್ CGL ಅಲ್ಲಿ ಯಾವ ಪೋಸ್ಟ್ ಬರ್ತಾವೆ ಸರ್? CGL ಬರ್ತಕ್ಕಂಥ ಪೋಸ್ಟ್ ಏನಂದ್ರೆ ಗ್ರೇಡ್ B ಆಫೀಸರ್. ಯಾವ್ದು ಬರುತ್ತೆ ರೀ? ಗ್ರೇಡ್ B ಆಫೀಸರ್ ಇದ್ರಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಪೇ ಲೆವೆಲ್ 8 7 ಪೇ ಕಮಿಷನ್ ಅಲ್ಲ, ಪೇ ಲೆವೆಲ್ 8 ಅಲ್ಲಿ 41,600 1,51,100 ಪೇ ಲೆವೆಲ್ 8 ಇದು. ಹೌದಾ, ಪೇ ಲೆವೆಲ್ 8 ಅಲ್ಲಿ 47,600 ಹಿಡಿದು 1,51,100 ಪೇಮೆಂಟ್ ಇರುತ್ತೆ. ಗೊತ್ತಿದೆ ನಿಮಗೆ ಆಲ್ರೆಡಿ. ಪೇ ಲೆವೆಲ್ 8 ಆಗಿದೆ, 7 ಪೇ ಕಮಿಷನ್ ಆಗಿ 8 ಪೇ ಕಮಿಷನ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಸ್ಟೇಟ್ ಗೌರ್ಮೆಂಟ್ಗೂ ಸೆಂಟ್ರಲ್ ಗೌರ್ಮೆಂಟ್ ಗಜಾಂತರ ವ್ಯತ್ಯಾಸ ಇದೆ ಪೇಮೆಂಟ್, ನಿಮ್ಗೆ ಗೊತ್ತಿದೆ. ನೀವು 1 ಲಕ್ಷಕ್ಕಿಂತ ಹೆಚ್ಚು ಸಂಬಳವನ್ನ ಈ ಪೋಸ್ಟ್ ಅಲ್ಲಿ ತಗೋತೀರಿ. ಹಾಗಾದ್ರೆ ಫಸ್ಟ್ ಏನು ಸರ್? ಅಸಿಸ್ಟೆಂಟ್ ಆಡಿಟ್ ಆಫೀಸರು ಇದರಲ್ಲಿ ಬರುತ್ತೆ. ಇದಕ್ಕೆ ಏಜ್ ಏನಿದೆ? 18 ರಿಂದ 30 ವರ್ಷ ಇದೆ. ನೆಕ್ಸ್ಟ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸ್ಟೇಟ್ ಕೇಡ್, ಇದು ಸೆಂಟ್ರಲ್, ಇದು ಸ್ಟೇಟ್, ಇದಕ್ಕೂ 18 to 30 ಇದೆ. ಇದೆಲ್ಲ ಏನು? ಗ್ರೂಪ್ ಬಿ. ನೆಕ್ಸ್ಟ್ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಇದೆ, ಇದು ಸ್ಟೇಟ್ ಕೇಡರ್, ಇದಕ್ಕೂ 18 ರಿಂದ 30 ವರ್ಷ ಇದೆ. ಹೌದಾ, ಆಡಿಟ್ ಡಿಪಾರ್ಟ್ಮೆಂಟ್ ಇಂದ ನೀವೇನ್ ಮಾಡಿರ್ಬೇಕು, ನೀವು ಹೇಳ್ತೀನಿ ಕ್ವಾಲಿಫಿಕೇಶನ್ ಏನ್ ಸರ್ ಇದಕ್ಕೆ. ಇದೆಲ್ಲ ಏನು? ಗ್ರೂಪ್ ಬಿ. ನೆಕ್ಸ್ಟ್ ಗ್ರೂಪ್ ಬಿ ಇಲ್ಲಿ ಯಾವ ಬರ್ತವೆ? ಪೇ ಲೆವೆಲ್, ಇದು ಪೇ ಲೆವೆಲ್ 8 ಆಯ್ತು. ಇದು ಪೇ ಲೆವೆಲ್ 7 ಅಲ್ಲಿ 44,900 ಇಂದ 1,42,900 ಇರುತ್ತೆ ಪೇಮೆಂಟ್. ಅಸಿಸ್ಟೆಂಟ್ ಸೆಕ್ಷನ್ ಕಂಟ್ರೋಲ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇದು ಗ್ರೂಪ್ ಬಿ, ಇದಕ್ಕೂ 20 to 30 ಏಜ್. ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇದು ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್, ಇದು ಇಂಟೆಲಿಜೆನ್ಸ್ ಬ್ಯೂರೋ, ಮಿನಿಸ್ಟರ್ ಆಫ್ ರೈಲ್ವೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ತರುತ್ತವೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ AFHQ ಒಂದು ಎಲ್ಲ ಗ್ರೂಪ್ ಬಿ ಆಫೀಸರ್. ಇವೆಲ್ಲ ಏನ್ರಿ? ಗ್ರೂಪ್ ಬಿ ಆಫೀಸರ್. ಇದರಲ್ಲಿ ಮೇನ್ ಅಂದ್ರೆ ಇಲ್ಲಿದೆ ನೋಡಿ, ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ CBDT. ಈ ಪೋಸ್ಟ್ ಮೇಲೆ ಎಲ್ಲರೂ ಕಣ್ಣಿರ್ಬೇಕು, ಇದು ವೆರಿ ಇಂಪಾರ್ಟೆಂಟ್ ಪೋಸ್ಟ್. ಇದು 18 ರಿಂದ 30 ವರ್ಷವರೆಗೆ ಇದೆ. ಈ ಪೋಸ್ಟ್ ಮೇಲೆ ಕಣ್ಣಿರ್ಲಿ. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್ ಅಂತ ಕರೀತಾರೆ, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ CBIC, ಇದು ಗ್ರೂಪ್ ಬಿ ಪೋಸ್ಟ್. ಈ 2 ಪೋಸ್ಟ್ ಅನ್ನು ಕರೆಕ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್ ಮೇಲೆ. ನೆಕ್ಸ್ಟ್ ಇನ್ನು ಗ್ರೂಪ್ ಬಿ ಆದವೆ ಇನ್ಸ್ಪೆಕ್ಟರ್ ಪ್ರಿವೆಂಟಿವ್ ಆಫೀಸರ್, ಇನ್ಸ್ಪೆಕ್ಟರ್ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್. ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್, ಅದು ಗ್ರೂಪ್ ಬಿ ಪೋಸ್ಟ್ 20 ರಿಂದ 35 ಇದೆ. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಅಂಡ್ ಕಮ್ಯುನಿಕೇಶನ್, ಅದು ಗ್ರೂಪ್ ಬಿ. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಏನಿದೆಯಲ್ಲ, ಅದು ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಂಡ್ ಮಿನಿಸ್ಟರ್, ಅದು ಗ್ರೂಪ್ ಬಿ. ಇದಕ್ಕೂ ಈಗ ಎಲ್ಲ ಏನಿದೆ ಗ್ರೂಪ್ ಬಿ ಏನಿದಾವಲ್ಲ 18 ರಿಂದ 30 ವರ್ಷ. ಅದಾದ್ಮೇಲೆ ನೆಕ್ಸ್ಟ್ ಪೇ ಲೆವೆಲ್ 6 ಅಲ್ಲೂ ಕೂಡ ಗ್ರೂಪ್ ಬಿ ಪೋಸ್ಟ್ ಎಲ್ಲವೂ ಬರ್ತವೆ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ಬಹುದು, ಡಿವಿಷನಲ್ ಅಕೌಂಟೆಂಟ್ ಆಗ್ಬಹುದು, ನೆಕ್ಸ್ಟ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಆಗ್ಬಹುದು, ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಕೇಡರ್ 2 ಆಗಿರ್ಬೋದು. ಇವಕ್ಕೆಲ್ಲ ಏಜ್ ಇದಾವೆ ಅಂದ್ರೆ ಒಂದಷ್ಟಕ್ಕೆ 18 ರಿಂದ 30 ವರ್ಷ ಇದಾವೆ, ಒಂದಕ್ಕೆ 18 ರಿಂದ 32 ವರ್ಷ. ಯಾವುದಕ್ಕಿದೆ?
ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಇದಕ್ಕೆ ಸ್ಟಾಟ್ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ನೀವು ಕಲ್ತಿರ್ಬೇಕಾಗುತ್ತೆ. ಹೌದಾ. ನೆಕ್ಸ್ಟ್ ಬರೋದು ಸರ್ ಗ್ರೂಪ್ ಬಿ ಆದ್ಮೇಲೆ ಪೇ ಲೆವೆಲ್ 8, ಪೇ ಲೆವೆಲ್ 7, ಪೇ ಲೆವೆಲ್ 6 ಎಲ್ಲ ಗ್ರೂಪ್ ಬಿ ಪೋಸ್ಟ್. ಪೇ ಲೆವೆಲ್ 5 ಇಂದ ಏನ್ ಬರುತ್ತಲ್ಲ 29,200 ಬೇಸಿಕ್ ಇಂದ ಹಿಡಿದು 92,300 ಇರುತ್ತೆ. ಇದರಲ್ಲಿ ಗ್ರೂಪ್ ಸಿ ಪೋಸ್ಟ್ ಇದು 18ರಿಂದ 20 ವರ್ಷ. ಗ್ರೂಪ್ ಬಿ ಪೋಸ್ಟ್ಗೆ 18ರಿಂದ 30 ವರ್ಷ, ಅಡಿಟ್ ಆಫೀಸರ್ಗೆ ಮಾತ್ರ 18ರಿಂದ 32 ವರ್ಷ. ಗ್ರೂಪ್ ಸಿ ಪೋಸ್ಟ್ಗೆ 18ರಿಂದ 20. ಅಡಿಟರ್ ಆಫೀಸರ್ ಇದೆ, ಅಕೌಂಟೆಂಟ್ ಇದೆ, ಜೂನಿಯರ್ ಅಕೌಂಟೆಂಟ್ ಇದೆ. ನೆಕ್ಸ್ಟ್ ಪೇ ಲೆವೆಲ್ 4 ಇದೆ. ಇದರಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಅಂಡ್ ಸಾರ್ಟಿಂಗ್ ಅಸಿಸ್ಟೆಂಟ್ ಏನ್ ಬರ್ತಾ ಇತ್ತಲ್ಲ, ಮೊದಲು ಇದನ್ನ ಏನ್ ಮಾಡ್ತಾ ಇದ್ರು ಪೋಸ್ಟ್ ಆಫೀಸ್ ನಲ್ಲಿ PUC ಸೆಕೆಂಡ್ PUC ಪರ್ಸೆಂಟೇಜ್ ಮೇಲೆ ತಗೋತಾ ಇದ್ರು. ಇವಾಗ ಏನ್ ಮಾಡಿದ್ದಾರೆ CGL ಅಲ್ಲಿ ಹಾಕಿದ್ದಾರೆ. ಇದು ಗ್ರೂಪ್ ಸಿ ಪೋಸ್ಟ್, ಇದಕ್ಕೂ 18ರಿಂದ 20 ವರ್ಷ ಇದೆ. ಓಕೆನಾ, ಎಲ್ಲವನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಸರ್ ವೇಕೆನ್ಸಿ ಎಷ್ಟಿದಾವೆ ಹಾಗಾದ್ರೆ ಹೇಳಿದ್ರಿ, ಗ್ರೂಪ್ ಬಿ ಪೋಸ್ಟ್ ಇದಾವೆ, ಗ್ರೂಪ್ ಸಿ ಪೋಸ್ಟ್ ಇದಾವೆ ಅಂತ ಹೇಳಿದ್ರಿ. ಹಾಗಾದ್ರೆ ವೇಕೆನ್ಸಿ ಏನಿದೆ ಟೆಂಟೇಟಿವ್ ವೇಕೆನ್ಸಿ. ಈ ವೇಕೆನ್ಸಿ ಜಾಸ್ತಿ ಆಗ್ಬೋದು, ಕಡಿಮೆ ಆಗೋದಿಲ್ಲ. ವೇಕೆನ್ಸಿ ಜಾಸ್ತಿ ಆಗ್ಬೋದು. ಎಷ್ಟಿದೆ 12,256 ವೇಕೆನ್ಸಿ ಇದಾವೆ. ಎಷ್ಟು 12,256 ವೇಕೆನ್ಸೀಸ್. ದ ವೇಕೆನ್ಸಿ ಆರ್ ಬಿಲಾಂಗ್ ಟು ಕಲೆಕ್ಟ್ ಬೈ ಕಮಿಷನ್. ಗೊತ್ತಿದೆ ನಿಮಗೆ, ಇದು ಸ್ಟೇಟ್ ವೈಸ್ ಜೂನ್ ವೈಸ್ ಇದು ಮಾಡ್ತಾರೆ ಅಂತೇಳಿ. ಹೌದಾ. ಹಾಗಾದ್ರೆ ವೇಕೆನ್ಸಿ ನೋಡಿದ್ರೆ ಸರ್ ಏಜ್ ಲಿಮಿಟ್ ಅನ್ನ ನೋಡಿದ್ರೆ ನೀವು ಏಜ್ ಲಿಮಿಟ್ ಎಲ್ಲಿವರೆಗೂ ಕನ್ಸಿಡರ್ ಮಾಡ್ತಾರೆ ಸರ್ 1 ಆಗಸ್ಟ್ 2026ಕ್ಕೆ ನಿಮ್ ಏಜ್ 18 to 30 ಇಯರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ಏಜ್ ಲಿಮಿಟ್ ಏನಿದೆಯಲ್ಲ, ಏಜ್ ಫಾರ್ ದ ಪೋಸ್ಟ್ ಆಫ್ ವಿಚ್ ಏಜ್ ಲಿಮಿಟ್ 18 to 27 ಇಯರ್ಸ್ ಯಾವುದು ಗ್ರೂಪ್ ಸಿ ಪೋಸ್ಟ್ ಎಲ್ಲಿಂದ ಕೊಟ್ಟಿದ್ದಾರೆ 2/8/1999 ಇಂದ ಹಿಡಿದು 1/8/2008 ಏನ್ ಜನಿಸಿದವರು ಇದಿರಲ್ಲ ಇವರೆಲ್ಲರೂ ಅಪ್ಲಿಕೇಶನ್ ಹಾಕಬಹುದು. ಹಾಗಾದ್ರೆ 20ರಿಂದ 30 ವರ್ಷ ಚೆಕ್ ಮಾಡ್ಕೋಬೇಡಿ, ಅಲ್ಲಿ ಕೊಟ್ಟಿರ್ತಾರೆ 2 ಆಗಸ್ಟ್ 1996 ಹಿಡಿದು 1 ಆಗಸ್ಟ್ 2006 ಮಧ್ಯೆ ಜನಿಸಿದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಓಕೆನಾ. ನೆಕ್ಸ್ಟ್ ಬನ್ನಿ. ಇದಾದ್ಮೇಲೆ ಸರ್ SC/ST ಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಷ್ಟು 5 ಇಯರ್ಸ್. ನೆಕ್ಸ್ಟ್ OBC ಗೆ 3 ಇಯರ್ಸ್ ಇರುತ್ತೆ. ಅವ್ರು ಏನ್ 30 ಕೊಟ್ಟಿದಾರಲ್ಲ ಅದ್ರ ಮೇಲೆ 5 ಇಯರ್ಸ್ 3 ಇಯರ್ಸ್ PW ಇದೆ. ಎಕ್ಸ್ ಸರ್ವಿಸ್ ಮೆನ್ ಏನಿದೆಯಲ್ಲ ಅವ್ರು ಏನ್ ಸರ್ವಿಸ್ ಮಾಡಿದ್ರೆ ಆ ಸರ್ವಿಸ್ ಮೇಲೆ 3 ಇಯರ್ಸ್ ಆಫ್ಟರ್ ಡಿಡಕ್ಷನ್ ಆಫ್ ದ ಮಿಲಿಟರಿ ಸರ್ವಿಸ್ ರೆಂಡೆಡ್ ಫ್ರಮ್ ದಿ ಆಕ್ಚುಯಲ್ ಏಜ್ ಅಂತ ಅವ್ರು ಏನ್ ಸರ್ವಿಸ್ ಮಾಡ್ತಾರೆ ಅದ್ರ ಮೇಲೆ 3 ವರ್ಷ. ಓಕೆನಾ. ನೆಕ್ಸ್ಟ್ ಸರ್ ಎಜುಕೇಶನ್ ಕ್ವಾಲಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಸರ್ ಇದಕ್ಕೆಲ್ಲ ಏನ್ ಎಜುಕೇಶನ್ ಬೇಕು, SSLC ಬೇಕಾ, PUC ಬೇಕಾ, ಡಿಗ್ರಿ ಬೇಕಾ, PG ಬೇಕಾ ಅನ್ನೋದು ನೋಡ್ರಿ. ಇದರಲ್ಲಿ ಅಸಿಸ್ಟೆಂಟ್ ಅಡಿಟ್ ಆಫೀಸರ್ ಏನಿದೆಯಲ್ಲ, ಅಸಿಸ್ಟೆಂಟ್ ಅಡಿಟ್ ಆಫೀಸರ್ ಸೆಂಟ್ರಲ್ ಕೇಡರ್ಗೆ ಬ್ಯಾಚುಲರ್ ಡಿಗ್ರಿ ಫ್ರಾಮ್ ಎ ರಿಕಗ್ನೈಸ್ಡ್ ಯೂನಿವರ್ಸಿಟಿ, ಯಾವ್ದಾದ್ರು ಯೂನಿವರ್ಸಿಟಿಯಿಂದ ನೀವು ಡಿಗ್ರಿಯನ್ನ ಬ್ಯಾಚುಲರ್ ಡಿಗ್ರಿ ಪಡೆದಿರ್ಕೊಂಡು ಡಿಸೈರಬಲ್ ಕ್ವಾಲಿಫಿಕೇಶನ್ ಅಂತ ಕೇಳ್ತಾರೆ. ಹೌದಾ. ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಅಕೌಂಟ್ ಮ್ಯಾನೇಜ್ಮೆಂಟ್ ಅಕೌಂಟ್ ಆರ್ ಕಂಪನಿ ಸೆಕ್ರೆಟರಿ ಆರ್ ಮಾಸ್ಟರ್ ಇನ್ ಕಾಮರ್ಸ್ ಆರ್ ಮಾಸ್ಟರ್ ಇನ್ ಬಿಸಿನೆಸ್ ಸ್ಟಡೀಸ್, ಮಾಸ್ಟರ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ ಆಫ್ ಬಿಸಿನೆಸ್, MCOM MBA ಯಾರು ಮಾಡಿರ್ತಾರಲ್ಲ ಚಾರ್ಟರ್ಡ್ ಅಕೌಂಟ್ ಅವರು ಈ ಪೋಸ್ಟ್ ಅನ್ನ ಹಾಕ್ಬೋದು ಅಸಿಸ್ಟೆಂಟ್ ಅಡಿಟ್ ಆಫೀಸರ್ಗೆ. ಓಕೆನಾ. ನೆಕ್ಸ್ಟ್ ಬನ್ನಿ. ಇದಾದ್ಮೇಲೆ ಸರ್ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಯಾರು ಅಪ್ಲಿಕೇಶನ್ ಹಾಕಬಹುದು, ಅಕೌಂಟ್ ಆಫೀಸರ್ ನೋಡಿ ಬ್ಯಾಚುಲರ್ ಡಿಗ್ರಿ ಇದೆ, ಇದ್ರ ಜೊತೆ ಮತ್ತು ಕೇಳ್ತಾರೆ ಅವರು ಬ್ಯಾಚುಲರ್ ಡಿಗ್ರಿ ಆಗಿರ್ಬೇಕು, ಪ್ರೊಫಿಷಿಯನ್ಸಿ ಇನ್ ದಿ ರೀಜನಲ್ ಆಫೀಸ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್, ಆಫೀಷಿಯಲ್ ಲ್ಯಾಂಗ್ವೇಜ್ ಯಾವ್ದು ನಮ್ಗೆ ಕನ್ನಡ ಇದೆ, ಅದು ರೀಡ್ ರೈಟ್ ಸ್ಪೀಕ್ ಎಲ್ಲ ಗೊತ್ತಿದೆ, ಇದನ್ನ ಯಾರೇ ಆದ್ರೂ ಹಾಕ್ಬೋದು. ಇಲ್ಲಿ ಏನಿದೆ ಡಿಸೈರಬಲ್ ಕ್ವಾಲಿಫಿಕೇಶನ್ ಇದೆ, ಚಾರ್ಟರ್ಡ್ ಅಕೌಂಟ್ ಆರ್ ಕಾಸ್ಟ್ ಅಕೌಂಟ್ ಸೇಮ್ ಇದು MCOM MBA CA ಮಾಡಿರ್ತಾರಲ್ಲ ಅವರೇ ಇದನ್ನ ಕೂಡ ಹಾಕ್ಬೋದು ಅಸಿಸ್ಟೆಂಟ್ ಅಡಿಟ್ ಆಫೀಸರ್ ಅಕೌಂಟ್ ಆಫೀಸರ್. ನೆಕ್ಸ್ಟ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಯಾರು ಅಪ್ಲೈ ಮಾಡ್ಬೋದು, ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಲೀಸ್ಟ್ 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ at 12th ಸ್ಟ್ಯಾಂಡರ್ಡ್. PUC ಅಲ್ಲಿ 60% ಮ್ಯಾಥಮೆಟಿಕ್ಸ್ ಅಲ್ಲಿ ತಗೊಂಡಿರ್ಬೇಕು, ಅಂದ್ರೆ ಯಾರು PUC ಸೈನ್ಸ್. ಹೌದಾ. ಬ್ಯಾಚುಲರ್ ಡಿಗ್ರಿ ಏನಿರುತ್ತಲ್ಲ ಒಂದು ಸಬ್ಜೆಕ್ಟ್ ಎನಿ ಒನ್ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಒನ್ ಆಫ್ ದ ಸಬ್ಜೆಕ್ಟ್ ಆಟ್ ಡಿಗ್ರಿ ಲೆವೆಲ್. ಡಿಗ್ರಿ ಲೆವೆಲ್ ಅಲ್ಲಿ ಏನ್ ಮಾಡಿರ್ಬೇಕು, ಬಿಕಾಮ್ ಅಲ್ಲಿ ಮತ್ತು BBA ಅಲ್ಲಿ ಒಂದು ಸಬ್ಜೆಕ್ಟ್ ಕಲ್ತಿರ್ತಾರೆ ನೀವು ಅಪ್ಲೈ ಮಾಡಬಹುದು. ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟ್ ಕಲ್ತವರು ಜೂನಿಯರ್ ಸ್ಟ್ಯಾಟಿಕ್ ಆಫೀಸರ್ ಹಾಕ್ಬಹುದು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟ್ ಗ್ರೇಡ್ 2 ಅಂತ ಇದೆ. ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಸ್ಟ್ಯಾಟಿಸ್ಟಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಆರ್ ಎಕನಾಮಿಕ್ಸ್ ಆರ್ ಡೆಮೋಗ್ರಫಿ ಆರ್ ಪಾಪ್ಯುಲೇಷನ್ ಸ್ಟಡೀಸ್ ಆರ್ ಆಪರೇಷನ್ ರಿಸರ್ಚ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಲ್ಲ ಪೋಸ್ಟ್ ಕರೆಕ್ಟ್ ನೋಡ್ಕೊಂಡು ಹಾಕಿ, ನಿಮ್ಗೆ ಯಾವ್ದು ಬರುತ್ತಲ್ಲ ಅದನ್ನ ಮಾತ್ರ ಅಪ್ಲೈ ಮಾಡಿ. ಓಕೆನಾ. ಸರ್ ಇವನ್ನ ಬಿಟ್ಟು ಬೇರೆ ಎಲ್ಲ ಪೋಸ್ಟಕ್ಕೆ ಯಾವ ಪೋಸ್ಟ್ ಅನ್ನು ಬಿಟ್ಟು ನೋಡಿ ಸರ್ ಅಸಿಸ್ಟೆಂಟ್ ಅಡಿಟ್ ಆಫೀಸರು, ಅಕೌಂಟ್ ಆಫೀಸರು, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರು, ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಈ ಪೋಸ್ಟ್ ಅನ್ನ ಬಿಟ್ಟು ಬೇರೆ ಎಲ್ಲ ಪೋಸ್ಟಿಗೂ ಓನ್ಲಿ ಬ್ಯಾಚುಲರ್ ಡಿಗ್ರಿ BA BCom BSc BBA ಎಲ್ಲರೂ ಅಪ್ಲೈ ಮಾಡ್ಬೋದು. ಓನ್ಲಿ BCom BSc BBA ಅಂತಿಲ್ಲ, BA ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲರೂ ಅಪ್ಲೈ ಮಾಡ್ಬೋದು ಎನಿ ಡಿಗ್ರಿ. ಹೌದಾ. ನೆಕ್ಸ್ಟ್ ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಪಾಸ್ಡ್ ಇನ್ ದೇರ್ ಫೈನಲ್ ಇಯರ್ ದೇರ್ ಗ್ರಾಜುಯೇಷನ್ ಕ್ಯಾನ್
ಕ್ಯಾನ್ ಆಲ್ಸೋ ಅಪ್ಲೈ. ಹೂ ಯಾವ ಅಪ್ಲೈ, ನೀವು ಡಿಗ್ರಿ ಫೈನಲ್ ಇಯರ್ ಇದ್ರೆ ಅಂತ ತಿಳ್ಕೊಡ್ರಿ, 4th ಸೆಮ್ ಮುಗಿದು ಇವಾಗ ಏನ್ 5th ಸೆಮ್ ಇದೆಯಲ್ಲ, ನೀವು 5th ಸೆಮ್ ಇದ್ದಾಗ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಬಟ್ ದೇ ಮಸ್ಟ್ ಪಾಸ್ SSA ಕ್ವಾಲಿಫಿಕೇಶನ್ ಆರ್ 1/8/2026 ಒಳಗೂ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ನಿಮ್ಗೆ ಕ್ಲಿಯರ್ ಇರಬೇಕು. ಹೌದಾ, ಡಿಗ್ರಿ ಫೈನಲ್ ಇದ್ದು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಹೌ ಟು ಅಪ್ಲೈ. ನಾವು ಹೇಗೆ ಅಪ್ಲೈ ಮಾಡಬಹುದು ಸರ್ ಇದನ್ನ? ನೀವು ಹೇಗೆ ಅಪ್ಲೈ ಮಾಡ್ಬೇಕಂದ್ರೆ SSC ವೆಬ್ಸೈಟ್ಗೆ ಹೋಗಬೇಕು. SSC ವೆಬ್ಸೈಟ್ ಏನಿದೆ ಇಲ್ಲಿ ನೋಡ್ರಿ, ssc.gov.in, ssc.nic.in ಅಲ್ಲ, ssc.government.in ಅಂತ ಇದೆ. ಅಲ್ಲಿ ಹೋಗಿ ಮೊಬೈಲ್ ಅಪ್ಲಿಕೇಶನ್ ಅಂತ ಇದೆ. ಮೊಬೈಲ್ ಅಪ್ಲಿಕೇಶನ್ ಕೂಡ ನೀವು ಪ್ಲೇ ಸ್ಟೋರ್ ಅಥವಾ ಗೂಗಲ್ ಪ್ಲೇ ಇಂದ ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, ಅಪ್ಲಿಕೇಶನ್ ಫೀ ಏನಿದೆ ಸರ್? ಅಪ್ಲಿಕೇಶನ್ ಫೀ ಏನಿದೆಲ್ಲ, ಫೀ ಅಪ್ಲಿಕೇಶನ್ 100 ರೂಪೀಸ್ ಇರುತ್ತೆ. ಎಲ್ರಿಗೂ ಮೆನ್ ಅಂಡ್ ವುಮೆನ್ 100 ರೂಪೀಸ್ ಇರುತ್ತೆ. ಮತ್ತೆ ಇಲ್ಲಿ ನೋಡ್ರಿ, ವುಮೆನ್ ಕ್ಯಾಂಡಿಡೇಟ್ and candidates belong to SC caste, next ST tribes, scheduled caste, scheduled SC ಮತ್ತು ST ವುಮೆನ್ ಕ್ಯಾಂಡಿಡೇಟ್ ಮಸ್ಟ್ ಪರ್ಸನ್ಸ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಸ್ಟೂಡೆಂಟ್ಸ್ ಎಕ್ಸ್ ಸರ್ವಿಸ್ ಮೆನ್ ಎಲ್ಲರಿಗೂ ಏನಿರುತ್ತಲ್ಲ ಎಲಿಜಿಬಲ್ ಫಾರ್ ರಿಸರ್ವೇಶನ್ ಆರ್ ಎಕ್ಸಾಮ್ಟೆಡ್ ಫ್ರಾಮ್ ಪಿ. ಇದು 100 ರೂಪಾಯಿ ಕೂಡ ಇರಲ್ಲ ಅವರಿಗೆ, ಮಹಿಳೆಯರಿಗೆ, SC ಕ್ಯಾಂಡಿಡೇಟ್ಗೆ, ST ಕ್ಯಾಂಡಿಡೇಟ್ಗೆ, ನೆಕ್ಸ್ಟ್ ಡಿಸಬಿಲಿಟಿ ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ 100 ರೂಪಾಯಿ ಇರಲ್ಲ. ಇವುದರಿಗೆ ಏನಿರುತ್ತೆ 100 ರೂಪೀಸ್ ಇರುತ್ತೆ. 100 ರೂಪೀಸ್ ನಲ್ಲಿ 1 lakh ರೂಪೀಸ್ ಪೇಮೆಂಟ್ ನಿಮಗೆ ನೀಡ್ತಾ ಇದ್ದಾರೆ. ಎಷ್ಟು? 100 ರೂಪೀಸ್ ನಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕರೆಕ್ಷನ್ ಮಾಡಕ್ ಕೊಟ್ಟಿದ್ದಾರೆ. ಕರೆಕ್ಷನ್ ಡೇಟ್ ಯಾವ್ದಿದೆ? ಕರೆಕ್ಷನ್ 29 ಜೂನ್ 2026 ಹಿಡಿದು 1/7/2026 ಮಧ್ಯೆ ಇದೆ. ಕರೆಕ್ಟ್ ಆಗಿ ನೋಡ್ಕೊಡ್ರಿ. 3 days ಕೊಟ್ಟಿರ್ತಾರೆ ನಿಮಗೆ. ನೆಕ್ಸ್ಟ್ ಸರ್, ಸೆಂಟರ್ ಆಫ್ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಸರ್? ಹೇಳ್ತೇನೆ ನೋಡಿ. ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ ಎಲ್ಲಿ ಗೊತ್ತಾ? ಒಂದು ಬೆಳಗಾವಿಯಲ್ಲಿ ನಡೆಯುತ್ತೆ, ಒಂದು ಬೆಂಗಳೂರು, ಒಂದು ಹುಬ್ಬಳ್ಳಿ, ಒಂದು ಕಲಬುರಗಿ ಗುಲ್ಬರ್ಗ, ಒಂದು ಮಂಗಳೂರು, ಒಂದು ಮೈಸೂರು, ಒಂದು ಶಿವಮೊಗ್ಗ, ಒಂದು ಉಡುಪಿ. ಇವು ಕರ್ನಾಟಕದಲ್ಲಿ ಎನಿ 3 ಸೆಂಟರ್ನ ನೀವು ಕಂಪಲ್ಸರಿ ಕೊಡಲೇಬೇಕು. ಯಾವ್ದಾದ್ರು ನಿಮ್ ನಿಯರೆಸ್ಟ್ 3 ಸೆಂಟರ್ನ ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕೊಡಲೇಬೇಕು. ಹೌದಾ. ನೆಕ್ಸ್ಟ್ ನಮ್ದು KKR ರೀಜನಲ್ KKR ಅಂದ್ರೆ ಕರ್ನಾಟಕ ಕೇರಳ ರೀಜನ್ ಅಂತ ನಮ್ದಿದೆ. ಓಕೆನಾ ಸರ್. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಿದೆ? ಹಾಗಾದ್ರೆ ಇಷ್ಟೆಲ್ಲ ಹೇಳಿದ್ರಿ ಸರ್. ಯಾವ ಪೋಸ್ಟ್ ಅಂತ ಹೇಳಿದ್ರಿ, ಎಷ್ಟು ವೇಕೆನ್ಸಿ ಕರೆದಾರ ಅಂತ ಹೇಳಿದ್ರಿ, ಹೌದಾ, ಎಜುಕೇಶನ್ ಅಂತ ಹೇಳಿದ್ರಿ, ಫೀಸ್ ಏನಂತ ಹೇಳಿದ್ರಿ. ಹಾಗಾದ್ರೆ ಎಕ್ಸಾಮ್ಗೆ ಏನು ಪ್ಯಾಟರ್ನ್ ಇದೆ? ಎಕ್ಸಾಮ್ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೆ. Tier 1 and Tier 2 ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಂತ ಇರುತ್ತೆ. ಬಟ್ ಈ ಸಲ ಏನ್ ಚೇಂಜಸ್ ಆಗಿದೆ ಅನ್ನೋದನ್ನ ನಾ ಹೇಳ್ತೇನೆ ನಿಮ್ಗೆ ಇಲ್ಲಿ. ಫಸ್ಟ್ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ 25 ಕ್ವಶನ್ಸ್ ಇರ್ತವೆ, ಅದನ್ನ ಡಬಲ್ ಮಾಡಿ 50 ಆಗಿರ್ತವೆ. ನೆಕ್ಸ್ಟ್ GK 25 ಕ್ವಶನ್ ಇರ್ತವೆ, ಡಬಲ್ ಮಾಡಿ 50 ಆಗಿರ್ತವೆ. ಕ್ವಾಂಟಿಟಿ ಅಪ್ಟಿಟ್ಯೂಡ್ 25 ಇರ್ತವೆ, ಡಬಲ್ ಮಾಡಿ 50 ಆಗುತ್ತೆ. ಇಂಗ್ಲಿಷ್ 25 ಇರ್ತವೆ, ಡಬಲ್ ಮಾಡಿ 50 ಆಗುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಇದಕ್ಕಿಂತ ಮುಂಚೆ ಎಕ್ಸಾಮ್ ಬರೆಯುವಾಗ ಇಲ್ಲಿ ಒಂದಿತ್ತು, ಏನ್ ಗೊತ್ತಾ? ಕರೆಕ್ಟ್ ನೋಡ್ರಿ, 2025 ಏನಿತ್ತಲ್ಲ ಅಲ್ಲಿ ನೋಟಿಫಿಕೇಶನ್ಗೆ 100 ಕ್ವಶನ್ಗೆ 60 ನಿಮಿಷ ಟೈಮ್ ಇತ್ತು. 60 ನಿಮಿಷದಲ್ಲಿ ನೀವು ರೀಸನಿಂಗ್ ಆದ್ರೂ ಬರಿಬಹುದು, ಮ್ಯಾಥ್ಸ್ ಆದ್ರೂ ಬರಿಬಹುದು, ಇಂಗ್ಲಿಷ್ ಆದ್ರೂ ಬರಿಬಹುದು, GK ಆದ್ರೂ ಬರಿಬಹುದು. ನೀವು ಯಾವ್ದು ಈಜಿ ಇರುತ್ತೆ ಅದನ್ನ ಫಸ್ಟ್ ತಗೊಂಡು ಬರಿಬಹುದಿತ್ತು. ಬಟ್ ಈ ಸಲ ಏನ್ ಮಾಡಿದ್ರೆ ಚೇಂಜಸ್ ಮಾಡಿದ್ರೆ. ಏನ್ ಚೇಂಜಸ್ ಆಗಿದೆ ಅನ್ನೋದೇ ಇಂಪಾರ್ಟೆಂಟ್. ಸರ್ ಏನ್ ಚೇಂಜಸ್ ಆಗಿದೆ? ಇಲ್ಲಿ ನೋಡಿ, ಚೇಂಜಸ್ ಆಗಿದೆ ಏನ್ ಗೊತ್ತಾ? 1 hour ಎಕ್ಸಾಮ್ ಇರುತ್ತೆ. 1 hour ಎಕ್ಸಾಮ್ ನಲ್ಲಿ ಸೆಕ್ಷನಲ್ ಟೈಮರ್ ಆರ್ 15 minutes ಫಾರ್ ಈಚ್ ಸಬ್ಜೆಕ್ಟ್. ಓನ್ಲಿ ಸೆಕ್ಷನ್ ಟೈಮ್ ಮಾತ್ರ ಇದೆ, ಸೆಕ್ಷನ್ ಕಟ್ ಆಫ್ ಇಲ್ಲ. 25ಕ್ಕೆ ಇಷ್ಟೇ ತಗೋಬೇಕು ಇಷ್ಟಂತ ಏನಿಲ್ಲ. ಓನ್ಲಿ 1 hour ವಿತ್ ಸೆಕ್ಷನಲ್ ಟೈಮರ್, 15 minutes 15 ನಿಮಿಷ ರೀಸನಿಂಗ್ಗೆ, 15 ನಿಮಿಷ GKಗೆ, 15 ನಿಮಿಷ ಮ್ಯಾಥ್ಸ್ಗೆ, 15 ನಿಮಿಷ ಇಂಗ್ಲಿಷ್ಗೆ. ಈ 15 ನಿಮಿಷ ಎಂಡ್ ಆಗೋವರೆಗೂ ಮತ್ತೊಂದು ಸೆಕ್ಷನ್ ಓಪನ್ ಆಗಲ್ಲ. ರೀಸನಿಂಗ್ 15 ನಿಮಿಷ ಎಂಡ್ ಆದ್ಮೇಲೆ GK ಆಗುತ್ತೆ. ನೆಕ್ಸ್ಟ್ ರೀಸನಿಂಗ್ ಅಲ್ಲಿ ಕ್ವಶನ್ ಏನಾದ್ರು ಮಿಸ್ ಮಾಡಿದ್ರೆ 15 ನಿಮಿಷ ಆದ್ಮೇಲೆ ಟೈಮ್ ಆದ್ರೂ ರೀ ಓಪನ್ ಆಗಲ್ಲ. ಮೊದಲು ಹೇಗಿತ್ತು, ಮಿಸ್ ಮಾಡಿದ್ರೆ ನೀವು ಮತ್ತೆ ಹೋಗಿ ರೀಸನಿಂಗ್ ಸೆಕ್ಷನ್ ಹೋಗಿ ಬರಿಬಹುದಿತ್ತು. ಬಟ್ ಈ ಸಲ ಅದಕ್ಕೆ ಟೈಮ್ ಇಲ್ಲ. ಓಕೆನಾ. ನೆಕ್ಸ್ಟ್ 1 hour 20 minutes ಈಚ್ ಸೆಕ್ಷನ್ ಟೈಮರ್ ಫಾರ್ ಯಾರಿಗಿದು? ಫಾರ್ ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ಸ್ಕ್ರೈಬ್ ಇರ್ತಾರೆ. 1 ಗಂಟೆ 20 ನಿಮಿಷ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇನ್ನೊಂದು, Tier 1 will consist objective type multiple choice question. The question ಓನ್ಲಿ ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಮಾತ್ರ ಇರುತ್ತೆ, ಕನ್ನಡದಲ್ಲಿ ಇರಲ್ಲ. CGL ಕನ್ನಡದಲ್ಲಿ ಇರಲ್ಲ. ನೆಕ್ಸ್ಟ್ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ 0.50. ಒಂದು ಕ್ವಶನ್ ತಪ್ಪಾದ್ರೆ ಅರ್ಧ ಮಾರ್ಕ್ಸ್ ಹೋಗುತ್ತೆ. 2 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಹೋಗುತ್ತೆ. ಹೌದಾ, ನೆನಪಿರ್ಲಿ. ನೆಕ್ಸ್ಟ್ ಸ್ಕೀಮ್ ಆಫ್ Tier 2. Tier 2 ಅಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ಸೆಕ್ಷನ್ 1 ನಲ್ಲಿ ಏನಿರುತ್ತೆ? ಸೆಕ್ಷನ್ 1 ಮ್ಯಾಥಮೆಟಿಕ್ಸ್ ಇರುತ್ತೆ. ಸೆಕ್ಷನ್ 1 ನಲ್ಲಿ ಸೆಕ್ಷನ್ 1 ಮ್ಯಾಥಮೆಟಿಕ್ಸ್ ಎಬಿಲಿಟಿ ಇರುತ್ತೆ. ನೆಕ್ಸ್ಟ್ ರೀಸನಿಂಗ್ ಇರುತ್ತೆ.
30 ಕ್ವಶನ್ ಮ್ಯಾಥ್ಸ್, 30 ಕ್ವಶನ್ ರೀಸನಿಂಗು, ಟೋಟಲ್ 60 ಕ್ವಶನ್ಗೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಅಂತ ಹೇಳಿ 180 ಮಾರ್ಕ್ಸ್. ಹೇಗೆ 30 ಮ್ಯಾಥ್ಸ್, 30 ರೀಸನಿಂಗು, 60 ಕ್ವಶನ್ಗೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಅಂತ 180 ಮಾರ್ಕ್ಸ್. ಬಟ್ ಮೊದಲೇನಿತ್ತು, 1 ಗಂಟೆಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಯಾವ್ದಾದ್ರು ನೀವು ಫಸ್ಟ್ ಅನ್ನ ತಗೋಬಹುದಿತ್ತು. ಬಟ್ ಈ ಸಲ 1 ಅವರ್ ವಿತ್ ಸೆಕ್ಷನಲ್ ಟೈಮರ್ ಫಾರ್ 30 ಮಿನಿಟ್ಸ್ ಫಾರ್ ಈ ಸಬ್ಜೆಕ್ಟ್. ಅಂದ್ರೆ 30 ನಿಮಿಷ ಮ್ಯಾಥ್ಸ್ಗೆ, 30 ನಿಮಿಷ ರೀಸನಿಂಗ್ಗೆ. ಹೌದಾ, ಅಲ್ಲಿ 15 ನಿಮಿಷ 15 ನಿಮಿಷ ಇದೆ, ಇಲ್ಲಿ 30 ನಿಮಿಷ 30 ನಿಮಿಷ ಇದೆ. ನೆಕ್ಸ್ಟ್ ಸೆಕ್ಷನ್ 2, ಇದನ್ನೇನ್ ನೋಡಿದ್ರಲ್ಲ, ಇದು ಸೆಕ್ಷನ್ 1. ಸೆಕ್ಷನ್ 2 ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ ಮತ್ತು GK ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ. 45 ಕ್ವಶನ್ ಇಂಗ್ಲಿಷ್ ಇರ್ತವೆ, 25 ಕ್ವಶನ್ GK ಇರ್ತವೆ, ಟೋಟಲ್ 70 ಕ್ವಶನ್. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಅಂತೇಳಿ 210 ಮಾರ್ಕ್ಸ್. ಅದು 180, ಇದು 210. ಬಟ್ ಟೋಟಲ್ 1 ಗಂಟೆಯಲ್ಲಿ ಸೆಕ್ಷನಲ್ ಟೈಮರ್ ಏನಿದೆ 40 ನಿಮಿಷಕ್ಕೆ ಇಂಗ್ಲಿಷ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 20 ನಿಮಿಷ ಇದಕ್ಕೆ ಕೊಟ್ಟಿದ್ದಾರೆ, ಜನರಲ್ ಅವೇರ್ನೆಸ್ ಕೊಟ್ಟಿದ್ದಾರೆ. ಹೌದಾ, 40 ನಿಮಿಷ ಇಂಗ್ಲಿಷ್ಗೆ, 20 ನಿಮಿಷ GK ಕೊಟ್ಟಿದ್ದಾರೆ, ನೆನಪಿರ್ಲಿ. ನೆಕ್ಸ್ಟ್ ಸೆಕ್ಷನಲ್ 3 ಏನಿದೆಯಲ್ಲ, ಇದು ಕಂಪ್ಯೂಟರ್ ನಾಲೆಜ್ ಟೆಸ್ಟ್. ಅವತ್ತೇ ಆಗುತ್ತೆ. 20 ಕ್ವಶನ್ ಇರ್ತವೆ, ಒಂದು ಕ್ವಶನ್ಗೆ 3 ಮಾರ್ಕ್ಸ್, 60 ಮಿನಿಟ್ಸ್. ಎಷ್ಟು ನಿಮಿಷ? 15 ನಿಮಿಷ. 20 ಕ್ವಶನ್ಗೆ 15 ನಿಮಿಷ ಇರುತ್ತೆ. ನೆಕ್ಸ್ಟ್ ಸೆಕ್ಷನ್ 2 ಡಾಟಾ ಎಫಿಷಿಯನ್ಸಿ ಸ್ಪೀಡ್ ಟೆಸ್ಟ್ ಅಂತ ಇರುತ್ತೆ. ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ದಿ ಸ್ಕ್ರೈಬ್ ಅಂತ ಇರುತ್ತೆ. 1 ಡಾಟಾ ಎಂಟ್ರಿ ಟಾಸ್ಕ್ ಅಂತ. ಪೇಪರ್ 2 ಇದು ಸ್ಟ್ಯಾಟಿಸ್ಟಿಕ್ಸ್. ಯಾರು ಅಪ್ಲೈ ಮಾಡಿರ್ತಾರಲ್ಲ ಅವ್ರು 100 ಇರ್ತವೆ, 100 into 2 ಆಗಿ 200 ಇರುತ್ತೆ. 200 ಅಂದ್ರೆ 2 ಅವರ್ಸ್ ಟೈಮ್ ಇರುತ್ತೆ. ನೆಕ್ಸ್ಟ್ ಪೇಪರ್ 3 ಜನರಲ್ ಸ್ಟಡೀಸ್ ಫಾರ್ ಫೈನಾನ್ಸ್ ಅಂಡ್ ಎಕನಾಮಿಕ್ಸ್ ಮೇಲೆ ಯಾರು ಅಪ್ಲೈ ಮಾಡಿರ್ತಾರಲ್ಲ 100 ಕ್ವಶನ್ ಇರ್ತವೆ, 100 into 2 200, 2 ಅವರ್ಸ್ ಟೈಮ್ ಇರುತ್ತೆ. ಇಲ್ಲಿ ನೋಡ್ರಿ, Tier 2 will including conduct paper 1, paper 2, paper 3 and separate shift. Paper 1, paper 2, paper 3 separate shift ಮಾಡ್ತಾರೆ. Paper 1 ಏನಿದೆಲ್ಲ ಕಂಪಲ್ಸರಿ ಫಾರ್ ದಿ ಆಲ್ ಪೋಸ್ಟ್. ಅರ್ಥ ಆಯ್ತಾ? ಪೇಪರ್ 1 ಏನಿದೆಲ್ಲ, ಪೇಪರ್ 1 ಇದೆಲ್ಲ ಮ್ಯಾಥ್ಸ್ ಮತ್ತು ರೀಸನಿಂಗು ಕಂಪಲ್ಸರಿ ಎಲ್ಲ ಪೋಸ್ಟಿಗೆ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಹಾಗಾದ್ರೆ ಸಿಲೆಬಸ್ ಏನಿದೆ ಸರ್? ಸಿಲೆಬಸ್ ಇದು ರೀಸನಿಂಗ್ ಸಿಲೆಬಸ್. ರೀಸನಿಂಗ್ ಸಿಲೆಬಸ್ ಅಲ್ಲಿ ಇರುತ್ತೆ, ಇಷ್ಟೆಲ್ಲ ಸಿಲೆಬಸ್ ಕೊಟ್ಟಿರ್ತಾರೆ. ಇಲ್ಲಿ ಗೊತ್ತಿರುತ್ತೆ ನಿಮಗೆ, ಎನಾಲಜಿ ಇರುತ್ತೆ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇರುತ್ತೆ, ಎಂಬೆಡೆಡ್ ಫಿಗರ್ಸ್ ಇರುತ್ತೆ, ಮ್ಯಾಥಮೆಟಿಕಲ್ ಆಪರೇಷನ್ ಇರುತ್ತೆ, ಬ್ಲಡ್ ರಿಲೇಷನ್ ಇರುತ್ತೆ, ವೆನ್ ಡಯಾಗ್ರಾಮ್ ಇರುತ್ತೆ, ಎಲ್ಲ ಇರುತ್ತವೆ. ನೆಕ್ಸ್ಟ್ JK ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಸ್ಟ್ಯಾಟಿಕ್ GK ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಎಲ್ಲ ಇರುತ್ತವೆ. ನೆಕ್ಸ್ಟ್ ಮ್ಯಾಥ್ಸ್ ನಲ್ಲಿ ಬಂದ್ರಂತೆ ಕೊಡ್ರಿ. ಮ್ಯಾಥ್ಸ್ ನಲ್ಲಿ ಇಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ. ಮ್ಯಾಥ್ಸ್ ನಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡ್ರಿ ಸ್ನೇಹಿತರೆ. ಸರ್ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದು ಸಲ ನೋಟಿಫಿಕೇಶನ್ ಕರೆಕ್ಟ್ ನೋಡಿ. ಮ್ಯಾಥ್ಸ್ ಅಂದ್ರೆ ಅರಿಥಮೆಟಿಕ್ ಪ್ಲಸ್ ಅಡ್ವಾನ್ಸ್. ಯಾವ್ದಿರುತ್ತೆ ಸರ್? ಅರಿಥಮೆಟಿಕ್ ಜೊತೆ ಪ್ಲಸ್ ಅಡ್ವಾನ್ಸ್ ಮ್ಯಾಥ್ಸ್ ಇರುತ್ತೆ. ಅರಿಥಮೆಟಿಕ್ ಅಂದ್ರೆ ಕಾಮನ್ ಮ್ಯಾಥ್ಸ್, ಬೇಸಿಕ್ ಮ್ಯಾಥಮೆಟಿಕ್ಸ್. ಅದ್ರಲ್ಲಿ ಯಾವ ಬರ್ತವೆ? ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್, ಟೈಮ್ ಅಂಡ್ ವರ್ಕ್, 5 ಪೈ ಸಿಸ್ಟಮ್, ಟ್ರೈನು, ಬೋರ್ಡು, ಸ್ಟ್ರೀಮು. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್, ಡೆಸಿಮಲ್, ನೆಕ್ಸ್ಟ್ ನಂಬರ್ ಸಿಸ್ಟಮ್, ಇವೆಲ್ಲ ಬರ್ತವೆ. ಅಡ್ವಾನ್ಸ್ ಅಂದ್ರೆ ಜಿಯೋಮೆಟ್ರಿ, ಅಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಮೆನ್ಸುರೇಷನ್, ಇವೆಲ್ಲವೂ ಅಡ್ವಾನ್ಸ್ ಮ್ಯಾಥ್ಸ್ ಅಲ್ಲಿ ಬರ್ತವೆ. ನಿಮ್ಗೆಲ್ಲ ಹೇಳ್ತೀನಿ ನಾನು. ಹೌದಾ ಸರ್? ಇದನ್ನೆಲ್ಲ ಹೇಗೆ ಸ್ಟಡಿ ಮಾಡ್ಬೇಕು ಅನ್ನೋದನ್ನ ನಾ ಈಗ ಹೇಳ್ತಾ ಹೋಗ್ತೇನೆ ನಿಮಗೆ. ಇದು ಫಸ್ಟ್ ಸಿಲೆಬಸ್. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಇಲ್ಲಿ ನೋಡಿ, ಇಂಗ್ಲಿಷ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಿರುತ್ತೆ, ಇಂಗ್ಲಿಷ್ ನಮಗೆ ಗೊತ್ತಿದೆ, ನಿಮಗೆ ಗ್ರಾಮರ್ದು ಯಾವ ಟೈಪ್ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಫಸ್ಟ್ Tier 1 ಕಂಪ್ಲೀಟ್ ಆದ್ಮೇಲೆ Tier 2 ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಲಾಸ್ಟ್ ಏನಿರುತ್ತೆ, ಮೆಡಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಹೌದಾ? ಹಾಗಾದ್ರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನ್ ನೋಡ್ಕೋಬೇಕಂದ್ರೆ, ಇದಕ್ಕೆ OTR ಅಂತ ಬರುತ್ತೆ. 1 ಟೈಮ್ ರಿಜಿಸ್ಟ್ರೇಷನ್ ಆದ್ರೆ ಮುಗೀತು. ಒಂದು ಸಲ ನೀವು ರಿಜಿಸ್ಟರ್ ಆದ್ರೆ ಅಂತ ಕೊಡ್ರಿ. ನೆಕ್ಸ್ಟ್ CHSL ಕರಲಿ, CPO ಕರಲಿ, MTS ಕರಲಿ, GD ಕರಲಿ, ಅಲ್ಲಿ ಜಸ್ಟ್ ಪೋಸ್ಟ್ ಅನ್ನ ಅಪ್ಲೈ ಮಾಡಿಬಿಟ್ರೆ ಸಾಕು, ತಗೊಂಡ್ಬಿಡುತ್ತೆ. ಹೌದಾ? OTR ನ ಫಿಲ್ಅಪ್ ಮಾಡ್ಬೇಕು. OTR ಈ ತರ ಪೇಜ್ ಬರುತ್ತೆ. ಪೇಜ್ ಅಲ್ಲಿ ಹೋಗಿ ಫಸ್ಟ್ ಏನ್ ಮಾಡ್ಬೇಕು, ಲಾಗಿನ್ ಕಿಂತ ಕೆಳಗೆ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಂಡು. ರಿಜಿಸ್ಟರ್ ಯಾವ ತರ ಮಾಡ್ಬೋದು? ಓಕೆ, ರಿಜಿಸ್ಟರ್ ಇಲ್ಲ, ರಿಜಿಸ್ಟರ್ ಯಾವ ತರ ಮಾಡ್ಬೋದು ಅಂತ ಅಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ರಿ. ರಿಜಿಸ್ಟರ್ ಕ್ಲಿಕ್ ಮಾಡಿ ಪೂರ್ತಿ ಎಲ್ಲ ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ ಏನ್ ಬರುತ್ತೆ, ಯೂಸರ್ ನೇಮ್ ಪಾಸ್ವರ್ಡ್ ಸಿಗುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಆದ್ಮೇಲೆ ಲಾಗಿನ್ ಆಗಿಬಿಟ್ರೆ ಸಾಕು. ಓಕೆನಾ ಸ್ನೇಹಿತರೆ? ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಷ್ಟು ನೋಡಿದ್ರಿ ನೀವು. ಓಕೆ, SSC CGL ಗೆ ನಿಮ್ಗೆ ಇರ್ತಕ್ಕಂಥ ಟೈಮು ಇನ್ನು ಎಷ್ಟು ದಿವಸ ಮ್ಯಾಕ್ಸಿಮಮ್ ಅಂತಂದ್ರೆ, ಸರ್ ಮ್ಯಾಕ್ಸಿಮಮ್ ಅಂದ್ರೆ ಇನ್ನು 90 ಡೇಸ್ ಇದೆ ಸರ್. 90 ಡೇಸ್ ನಲ್ಲಿ ನಾವ್ ಏನ್ ಮಾಡ್ಬೋದು ಸರ್?
90 ದಿವಸದಲ್ಲಿ ಪ್ರಿಲಿಮ್ಸ್ ಇದೆ, ಅದಾದ್ಮೇಲೆ ಡಿಸೆಂಬರ್ ನಲ್ಲಿ ಮೇನ್ಸ್ ಇದೆ ಸರ್. 90 ದಿವಸದಲ್ಲಿ 25 ಮ್ಯಾಥ್ಸ್ ಅನ್ನು ನಾವು ನೋಡ್ಕೋಬೇಕು ಸರ್, 25 ರೀಸನಿಂಗ್ ನಾವು ನೋಡ್ಕೋಬೇಕು, 25 ಇಂಗ್ಲಿಷು ನಾವು ನೋಡ್ಕೋಬೇಕು, 25 ಜಿಕೆ ನೋಡ್ಕೋಬೇಕು. ಇದು ಸ್ಟ್ರಾಟಜಿ ಏನ್ ಸರ್? ಹಾಗಾದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಲೇಬೇಕಂದ್ರೆ ನಾವು ಏನ್ ಮಾಡ್ಬೇಕು? ಅದಕ್ಕಿಂತ 90 ಡೇಸ್ ನಲ್ಲಿ ಒಂದು ಪರ್ಫೆಕ್ಟ್ ಪ್ಲಾನ್ ಅನ್ನ ಹಾಕೊಳ್ಳಿ. 90 ಡೇಸ್ ನಲ್ಲಿ ಒಂದು ಪ್ಲಾನ್ ಅನ್ನ ಹಾಕೊಳ್ಳಿ. ಒಂದು ಪ್ಲಾನ್ ಹಾಕೊಂಡಿ ಮ್ಯಾಥ್ಸ್ ನಲ್ಲಿ ಅರಿಥಮೆಟಿಕ್ ಮತ್ತು ಅಡ್ವಾನ್ಸ್ ರೀಸನಿಂಗ್, ಜಿಕೆ, ಇಂಗ್ಲಿಷ್ ಅನ್ನ ಕರೆಕ್ಟ್ ಆಗಿ ಮೊದಲು ಏನ್ ಮಾಡ್ಕೊಡ್ರಿ, ಸಿಲೆಬಸ್ ಅನ್ನ ಪೂರ್ತಿಯಾಗಿ ಮುಗಿಸೋಡ್ರಿ. ಬೇಗ ಸಿಲೆಬಸ್ ಅನ್ನ ಮುಗಿಸೋಂಡು ಸಿಲೆಬಸ್ ಮುಗಿದ ಆದ್ಮೇಲೆ ಏನ್ ಮಾಡಿ, ಫಸ್ಟ್ ಸೆಕ್ಷನಲ್ ಟೆಸ್ಟ್ ಅನ್ನ ಬರ್ರಿ. ಸೆಕ್ಷನಲ್ ಟೆಸ್ಟ್ ಅಂದ್ರೆ ಒಂದು ಪರ್ಸೆಂಟೇಜ್ ಬೇರೆ, ಪ್ರಾಫಿಟ್ ಅಂಡ್ ಲಾಸ್ ಬೇರೆ. ಸೆಕ್ಷನಲ್ ಟೆಸ್ಟ್ ಬರದ್ಮೇಲೆ, ಸೆಕ್ಷನಲ್ ಟೆಸ್ಟ್ ಆದ್ಮೇಲೆ ಇವತ್ತು ಸಿಲೆಬಸ್, ಇವತ್ತು ಪರ್ಸೆಂಟೇಜ್ ಪ್ರಾಕ್ಟೀಸ್ ಮಾಡಿದ್ರ ಪರ್ಸೆಂಟೇಜ್ ಮೇಲೆ ಒಂದು ಸೆಕ್ಷನಲ್ ಕಟ್ ಆಫ್, ಸೆಕ್ಷನಲ್ ಟೆಸ್ಟ್. ಪ್ರಾಫಿಟ್ ಅಂಡ್ ಲಾಸ್ ಮಾಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಸೆಕ್ಷನಲ್ ಟೆಸ್ಟ್. ಅದಾದ್ಮೇಲೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ತಗೊಳ್ಳಿ. ಫುಲ್ ಲೆಂತ್ ಮಾಕ್ ಟೆಸ್ಟ್ ಅಂದ್ರೆ ಪೂರ್ತಿ ಎಲ್ಲ ಅಲ್ಲಿ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಜಿಕೆ ಫುಲ್ ಲೆಂತ್ ಮಾರ್ಕ್ ತಗೊಳ್ರಿ. ಫುಲ್ ಲೆಂತ್ ಮಾರ್ಕ್ ಅನ್ನಗೆ ಮಾಡಿ ನಿಮ್ ಎಕ್ಸಾಮ್ ಬರೋ ಅಷ್ಟರಲ್ಲಿ ಮಿನಿಮಮ್ 50 ಮಾರ್ಕ್ ಇಂದ ಹಿಡಿದು 100 ಮಾರ್ಕ್ ವರೆಗೂ ನೀವು ಮಾರ್ಕ್ ಅನ್ನ ಬಿಡಿಸಿದ್ರೆ ನೀವು ಎಕ್ಸಾಮ್ ಅನ್ನ 90% ಕ್ಲಿಯರ್ ಮಾಡೋಕೆ ಎಲಿಜಿಬಲ್ ಅದಿರಂತ ಅರ್ಥ. ನೀವು ಮಾರ್ಕ್ ಟೆಸ್ಟ್ ಅನ್ನು ಬರೆಸದೆ ಹಾಗೆ ನಾವು ಎಲ್ಲೋ ಕ್ಲಾಸ್ ಹೋಗ್ತೇವೆ ಏನೋ ಮಾಡ್ತೇವೆ ಅಂದ್ರೆ ಏನಾಗಲ್ಲ. ಫಸ್ಟ್ ಏನ್ ಮಾಡಿ, ಕೋಚಿಂಗ್ ತಗೋಕ್ಕಿಂತ ಮುಂಚೆ ಎಲ್ಲೇ ಆಫ್ಲೈನ್ ತಗೊಳ್ರಿ, ಆನ್ಲೈನ್ ತಗೊಳ್ರಿ, ಕೋಚಿಂಗ್ ತಗೋಕ್ಕಿಂತ ಮುಂಚೆ ಅಲ್ಲಿ ಹೇಳ್ತಕ್ಕಂತ ಸಿಲೆಬಸ್, ಅಲ್ಲಿ ಇರ್ತಕ್ಕಂಥ ಸಿಲೆಬಸ್ SSC ಎಕ್ಸಾಮ್ಗೆ ಸಂಬಂಧಪಟ್ಟದಿದೆಯಾ, ರೈಲ್ವೆ ಎಕ್ಸಾಮ್ಗೆ ಸಂಬಂಧಪಟ್ಟದಿದೆಯಾ, ಬ್ಯಾಂಕಿಂಗ್ ಎಕ್ಸಾಮ್ ಸಂಬಂಧಪಟ್ಟಿದೆಯಾ ಅಂತ ಚೆಕ್ ಮಾಡ್ಕೊಡ್ರಿ. ಫಸ್ಟ್ ಏನ್ ಮಾಡ್ಕೋಬೇಕು, ಸಿಲೆಬಸ್ ಚೆಕ್ ಮಾಡ್ಕೊಡ್ರಿ. ಅವ್ರು ಹೇಳ್ತಕ್ಕಂಥ ಸಿಲೆಬಸ್ SSC ಎಕ್ಸಾಮ್ ಇದೆ, ಆನ್ಲೈನ್ ಕ್ಲಾಸ್ ಆಗ್ಬೋದು ಅಥವಾ ಆಫ್ಲೈನ್ ಕ್ಲಾಸ್ ಆಗ್ಬೋದು, ಯಾವ್ದಾದ್ರು ತಗೊಳ್ರಿ. ಯಾವ್ದಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್, ನಿಮ್ಗೆ ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಅಡ್ಮಿಷನ್ ತಗೋಬಹುದು. ಇಲ್ಲೇ ತಗೊಳ್ರಿ ಅಲ್ಲೇ ತಗೊಳ್ರಿ ಅಂತಿಲ್ಲ, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ಸಿಲೆಬಸ್ ಚೆಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ರಿಸಲ್ಟ್ ನೋಡ್ಕೊಳ್ರಿ. ರಿಸಲ್ಟ್ ಇಂಪಾರ್ಟೆಂಟ್. ಪ್ರಿವಿಯಸ್ ಇನ್ಸ್ಟಿಟ್ಯೂಟ್ ರಿಸಲ್ಟ್ ಹೆಂಗಿದೆ, ರಿವ್ಯೂ ಹೆಂಗಿದೆ, ಹೌದಾ, ಎಲ್ಲವನ್ನ ಚೆಕ್ ಮಾಡ್ಕೊಂಡು ಆ ಇನ್ಸ್ಟಿಟ್ಯೂಟ್ಗೆ ಅಡ್ಮಿಷನ್ ತಗೊಳ್ರಿ. ಫಾರ್ ಎಕ್ಸಾಂಪಲ್ ಸರ್ ನಿಮ್ದೇ ಇದೆಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಯಾಕೆ ನಿಮ್ದೇ ಹೇಳ್ತಾ ಇಲ್ಲ? ಹೇಳ್ತೇನೆ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ. ಬನ್ನಿ, ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳುವಾಗ ನಾವು ನಿಮಗೆ ಎಕ್ಸಾಮ್ಗೆ ಸರ್ ನಮಗೆ ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಕೊಡ್ತೀವಿ, ಆಫ್ಲೈನ್ ಬೇಕಂದ್ರೆ ಆಫ್ಲೈನ್ ಕೊಡ್ತೀವಿ. ಸರ್ ನಮ್ದು ಆನ್ಲೈನ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಆನ್ಲೈನ್ ಏನಿದೆ ಫುಲ್ ನಿಮಗೆ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಜಿಕೆ ಬೇಕಂದ್ರೆ 4999 rupees ಇದೆ. ನೆಕ್ಸ್ಟ್ ಏನಾದ್ರು ಇದಕ್ಕೆ ಬಂದ್ಬಿಟ್ರೆ, ಎಲ್ಲಿ ಆಫ್ಲೈನ್ ಬಂದ್ಬಿಟ್ರೆ ಆಫ್ಲೈನ್ಗೆ ನಿಮಗೆ 15K ಗೆ ಲಾಸ್ಟ್ ಪ್ರೊವೈಡ್ ಮಾಡ್ತಾರೆ. ಎಷ್ಟಕ್ಕೆ? 15K ಗೆ. SSC CGL ಹೇಳ್ತಾ ಇದ್ದೀನಿ, CGL 4999ಗೆ ಆನ್ಲೈನ್ ಇದೆ. ಸರ್ ನಮಗೆ ಜಸ್ಟ್ ಮ್ಯಾಥ್ಸ್ ಬೇಕು, ಜಸ್ಟ್ ರೀಸನಿಂಗ್ ಬೇಕು, ಜಸ್ಟ್ ಇಂಗ್ಲಿಷ್ ಬೇಕು, ಜಸ್ಟ್ ಇಂಗ್ಲಿಷ್ ಬೇಕಂದ್ರೆ ಒಂದು ಈಚ್ ಸಬ್ಜೆಕ್ಟ್ಗೆ 299 ಇದೆ. ಮ್ಯಾಥ್ಸ್ಗೆ 299, ರೀಸನಿಂಗ್ 299, ಇಂಗ್ಲಿಷ್ 299, ಜಿಕೆ 299 ಇದೆ. ಇದು ಆಫ್ಲೈನ್, ಅದು ಆನ್ಲೈನ್. ಆಫ್ಲೈನ್ ಇಷ್ಟಿದೆ, ಆನ್ಲೈನ್ಗೆ 4999 ಇದೆ. ಹೌದಾ, ಕ್ಲಿಯರ್? ಇವಾಗ ನೋಡಿ ಸರ್, ಇದು ರಿಕಾರ್ಡೆಡ್ ಬ್ಯಾಚ್ 299 ಇದೆ. ಇದರಲ್ಲಿ ಅರಿಥಮೆಟಿಕ್ ಪ್ಲಸ್ ಅಡ್ವಾನ್ಸ್ ಕ್ಲಾಸ್ ಆಗಿದಾವೆ. ಕ್ರ್ಯಾಕಿಟ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಯಾವ್ದನ್ನ? ಯಾವ ಆಪ್ ಅನ್ನ? ಕ್ರ್ಯಾಕಿಟ್ ಅಕಾಡೆಮಿ, CRACK ಕ್ರ್ಯಾಕಿಟ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಅಲ್ಲಿ ಹೋಗಿ ಫ್ರೀ ಕೋರ್ಸಸ್ ಇದಾವೆ, ಪ್ರಿವಿಯಸ್ ಕೋರ್ಸ್ ಅನ್ನ ನೋಡಿ, ಡೆಮೋ ಕ್ಲಾಸ್ ಅನ್ನು ನೋಡಿ ನೀವೇನ್ ಮಾಡಬಹುದು, ಕೋರ್ಸ್ ಅನ್ನ ಬೈ ಮಾಡಬಹುದು. ಈ ಕೋರ್ಸ್ ಅಲ್ಲಿ 100+ ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ, ಹ್ಯಾಂಡ್ ರಿಟನ್ ನೋಟ್ಸ್ ಇರುತ್ತೆ, ಡೈಲಿ ಕ್ಲಾಸ್ ವೈಸ್ ಟೆಸ್ಟ್ ಇರುತ್ತೆ, ಪ್ರೈವೇಟ್ ಡೌಟ್ ಗ್ರೂಪ್ ಇರುತ್ತೆ. ಹೌದಾ, ನನ್ನ ಕ್ಲಾಸ್ ಸಂತ ವ್ಯಾಲಿಡಿಟಿ ಏನಿದೆ ಲೈಫ್ ಟೈಮ್ ಇದೆ. 299 ಕೊಟ್ಟು ನೀವು ತಗೊಂಡ್ರೆ ಆಲ್ ಗೌರ್ಮೆಂಟ್, ಇದು SSC ಅಷ್ಟೇ ಇಲ್ಲ, SSC, ರೈಲ್ವೆ, ಬ್ಯಾಂಕಿಂಗ್ ಯಾವುದೇ ಎಕ್ಸಾಮ್ ಮಾಡ್ಕೋಬೇಕು, ಕ್ರ್ಯಾಕಿಟ್ ಅಕಾಡೆಮಿ ಡೌನ್ಲೋಡ್ ಮಾಡಬಹುದು. ಸರ್ RRB ಗ್ರೂಪ್ ಡಿ ಗೆ ಬಂದ್ರೆ, RRB ಗ್ರೂಪ್ ಡಿ ಬಂದ್ರೆ ಕೊಂಬೋ ಅಂತ ಇದೆ. ಅದ್ರಲ್ಲಿ ಮ್ಯಾಥ್ಸ್ ಬರುತ್ತೆ, ರೀಸನಿಂಗ್ ಬರುತ್ತೆ, ಸೈನ್ಸ್ ಬರುತ್ತೆ. ಕೊಂಬೋನ ನಾವು ಏನ್ ಮಾಡಿದ್ವಿ, 499 ಗೆ ಕೊಟ್ಟಿದ್ವಿ. RRB ಗ್ರೂಪ್ ಡಿ ಓನ್ಲಿ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗ್ಲಿ ಅಂತೇಳಿ 499 ಕೊಟ್ಟಿದ್ದೀವಿ. ನೆಕ್ಸ್ಟ್ ಸರ್, ಕ್ರ್ಯಾಕಿಟ್ ಅಕಾಡೆಮಿಯಲ್ಲಿ ನಮ್ದು ಏನಾಗಿದೆ, ಕ್ರ್ಯಾಕಿಟ್ ಅಕಾಡೆಮಿಯಲ್ಲಿ ಪ್ರತಿ ತಿಂಗಳು 5ನೇ ತಾರೀಕಿಗೆ ನಿಮಗೆ ಹೊಸ ಬ್ಯಾಚ್ ಪ್ರಾರಂಭ ಆಗ್ತವೆ. ಈಗ ಹೊಸ ಬ್ಯಾಚ್ ನಮಗೆ CGL ಗೆ ಮತ್ತು RRB ಗ್ರೂಪ್ ಡಿ ಗೆ, RRB NTPC ಆಗ್ಬೋದು, ಗ್ರೂಪ್ ಡಿ ಗೆ ಮತ್ತು CGL ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ. ಕ್ಲಾಸಸ್ ಜೂನ್ 5ರಿಂದ ಸ್ಟಾರ್ಟ್ ಆಗ್ತವೆ. ಪ್ರವೇಶಗಳು ಯಾವ್ಯಾವ ಇದಾವೆ ಅಂತ ನೋಡ್ಕೊಡ್ರಿ. SSC ಬಂದು, ರೈಲ್ವೆ ಬಂದು, ಯಾವ್ದಾದ್ರು ಅಪ್ಲೈ ಮಾಡ್ಕೊಡ್ರಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕಾಣಿಸ್ತಾ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ನ ಒಂದು ಸಲ ನೋಟ್ ಮಾಡ್ಕೊಂಡ್ಬಿಟ್ರೆ ಸ್ನೇಹಿತರೆ. ಕಾಂಟ್ಯಾಕ್ಟ್ ನಂಬರ್ ಏನಪ್ಪಾ ಇದೆ ಅಂದ್ರೆ 843
1437299 ಕಾಂಟ್ಯಾಕ್ಟ್ ಮಾಡಿ. ಒಂದು ಸಲ ವಿಸಿಟ್ ಮಾಡಿ, ಡೆಮೋ ಕ್ಲಾಸ್ ಅಂತ ಕುಂತ್ಕೊಂಡ್ರೆ ಡೆಮೋ ಕ್ಲಾಸ್ ಕುಂತ್ಕೊಂಡ್ಮೇಲೆ ನೀವು ಡಿಸೈಡ್ ಮಾಡಿ. ಓಕೆನಾ? ಏನು ಫೋರ್ಸ್ ಇರಲ್ಲ, ನೀವು ಬರಲೇಬೇಕು ನಿಮ್ ಕೋರ್ಸ್ ಏನಿಲ್ಲ, ನಿಮ್ಗೆ ಇಂಟ್ರೆಸ್ಟ್ ಎಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಅಲ್ಲಿ ತಗೋಬಹುದು. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆಲ್ ದ ಬೆಸ್ಟ್ ಸ್ನೇಹಿತರೆ. ಇನ್ನು 90 ದಿವಸ ಇದೆ. 90 ದಿವಸದಲ್ಲಿ ನಿಮಗೆ ಸಕ್ಸಸ್ ಆಗಲಿ ಅಂತ ಹಾರೈಸೋಣ ನಮ್ಮ ಕ್ರ್ಯಾಕೆಟ್ ಅಕಾಡೆಮಿ ಟೀಮ್ ಇಂದ. ಮತ್ತು ನಿಮಗೆ ಇನ್ಮೇಲೆ ಇದ್ರ ಮೇಲೆ ಇನ್ಫಾರ್ಮೇಶನ್ ನಾವು ಯೂಟ್ಯೂಬ್ ಅಲ್ಲಿ ಕೊಡ್ತಾ ಹೋಗ್ತೇವೆ. ಹೌದಾ? ಯೂಟ್ಯೂಬ್ ಅಲ್ಲಿ ನೋಡ್ತಾ ಹೋಗಿ. ಸಾಧನಾ ಅಕಾಡೆಮಿಯಲ್ಲಿ ಆಯ್ತು, ಕ್ರ್ಯಾಕೆಟ್ ಅಕಾಡೆಮಿಯಲ್ಲಿ ಆಯ್ತು. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೇಕ್ ಕೇರ್.